ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ಇದು ನಮ್ಮನೆ ನುಗ್ಗೆಕಾಯಿ ಮರ. ಎಷ್ಟು ಕಾಯಿ ಬಿಡುತ್ತೆ ಅಂದರೆ ಸಖತ್ತು ಬಿಡುತ್ತೆ. ಒಂದೊಂದು ನುಗ್ಗೆಕಾಯಿ ಒಂದೊಂದು ಮಾರು ಬರುತ್ತೆ, ಅಷ್ಟು ಉದ್ದ ಇರುತ್ತೆ, ಅಷ್ಟು ಸಖತ್ತಾಗಿ ಬಿಡುತ್ತೆ ಮರದಲ್ಲಿ. ಆದರೆ ಅದನ್ನು ಕೀಳೋದೇ ಒಂದು ದೊಡ್ಡ ಸಾಹಸ. ಅಷ್ಟು ಎತ್ತರಕ್ಕೆ ಬೆಳೆದೋಗುತ್ತೆ, ಕೀಳೋಕ್ಕಾಗಲ್ಲ. ತುದಿನಲ್ಲಿ ನೋಡಿ ಎಲ್ಲ ಒಣಗೋಗಿದೆ, ಅಷ್ಟು ಬಿಡುತ್ತೆ. ನಾವು ಎಟ್ಕೋಷ್ಟು ಕಿತ್ಕೊಳ್ತೀವಿ, ಎಟ್ಕೋಕ್ಕಾಗ್ದಿರೋ ಅಷ್ಟು ನೋಡಿ ಅಲ್ಲೆಲ್ಲ ತುದಿನಲ್ಲೆಲ್ಲ ಒಣಗೋಗಿದೆ. ಅಲ್ಲೇ ಒಣಗೋಗಿ ಬೀಜ ಎಲ್ಲ ಉದುರೋಗ್ತವೆ. ಇಷ್ಟೊಂದು ನುಗ್ಗೆಕಾಯಿ ಎಲ್ಲ ಇಟ್ಕೊಂಡು ಏನು ಮಾಡೋದು? ನಾವು ತಿಂದು ನಮ್ಮ ನೇಬರ್ಸ್ಗೂ ಎಲ್ಲರಿಗೂ ಕೊಟ್ಟಿದ್ದೀವಿ, ಮತ್ತು ಊರುಗಳಿಗೂ ಸಹ ಎಲ್ಲರಿಗೂ ಕೊಟ್ಟಿದ್ದೀವಿ. ಅಷ್ಟೊಂದು ನುಗ್ಗೆಕಾಯಿ ಬಿಡುತ್ತೆ ಅಂತ ಒಳ್ಳೆ ಮರ ಇದು ಮಾತ್ರ. ಅಮ್ಮನಿಗೆ ಸರಿಯಾಗಿ ಕಣ್ಣೇ ಕಾಣಿಸಲ್ಲ, ಆದ್ರೂ ಎಷ್ಟು ಕೆಡವಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ತೊಗೊಂಡಿದ್ದಾರೆ ಅಂತ ಹೋಗಿ ನೋಡಬೇಕು. ಅವ್ರಿಗೆ ಅದು ಕುತೂಹಲ. ಅದಕ್ಕೆ ಅವ್ರ ಹತ್ರ ಹೋಗಿ ಎಲ್ಲ ನೋಡಿ ಅವ್ರಿಗೆ ಬೇಕಾದ ನುಗ್ಗೆಕಾಯಿನ ಆರಿಸ್ಕೊಂಡು ತೊಗೊಂಡು ಬಂದಿದ್ದಾರೆ. ನೋಡಿ ಚೆನ್ನಾಗಿರೋವನ್ನೇ ತೊಗೊಂಡು ಬಂದಿದ್ದಾರೆ. ಇಷ್ಟು ಉದ್ದದ ನುಗ್ಗೆಕಾಯಿ ಎಲ್ಲಾದರೂ ನೋಡಿದ್ರಾ? ನೋಡಿ ನಮ್ಮನೆ ಎಷ್ಟು ದೊಡ್ಡ ನುಗ್ಗೆಕಾಯಿ ಬಿಟ್ಟಿದೆ. ಒಂದೊಂದು ಮಾರಿರುತ್ತವೆ ಒಂದೊಂದು ನುಗ್ಗೆಕಾಯಿ. ಅಷ್ಟು ದೊಡ್ಡದು ನುಗ್ಗೆಕಾಯಿ ಬಿಡುತ್ತೆ ಮರ ಮಾತ್ರ. ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಸ್ವಲ್ಪ ಫ್ರಿಜ್ಜಿಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ನುಗ್ಗೆಕಾಯಿ ಎಲ್ಲರಿಗೂ ಕೊಟ್ವಿ, ಆಯಿತಾ? ನಾವು ಒಬ್ಬರೇ ಮಾಡ್ಕೋತಾ ಇಲ್ಲ, ಎಲ್ಲರಿಗೂ ಕೊಟ್ಟು ಇನ್ನೊಂದು ಸ್ವಲ್ಪ ಮಿಕ್ಕಿದ್ದನ್ನ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಅಂದ್ಬಿಟ್ಟು ಕ್ಲೀನ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀವಿ. ನೋಡಿ, ನುಗ್ಗೆಕಾಯಿ ತೊಗೊಂಡು ಫಸ್ಟ್ ಮೇಲ್ಗಡೆದೆಲ್ಲ ಎತ್ಕೊಬೇಕು ನೀಟಾಗಿ. ಹೋಟ್ಲದೆಲ್ಲ ಹಂಗಂಗೆ ಹಾಕ್ಕೊಡ್ತಾರಲ್ವ, ಆಮೇಲೆ ದೊಡ್ಡ ಅಡುಗೆ ಮಾಡಬೇಕಾದ್ರೆ ಯಾರು ಹಿಂಗೆ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಏನು ಮಾಡಿದ್ರು, ಸುಮ್ಮನೆ ಕಟ್ ಮಾಡಿ ಹಾಕ್ತಾಯಿರ್ತಾರೆ. ಹಿಂಗೆ ಮಾಡೋದ್ರಿಂದ ಇದರಲ್ಲಿ ಏನು ಫೈಬರ್ ಏನು ಯಾವುದು ಕಿತ್ತೋಗಲ್ಲ, ಎಲ್ಲ ಯಥೇಚ್ಛವಾಗೇ ಇರುತ್ತೆ ಫೈಬರ್. ಇನ್ನೂ ಅಂದರೆ ಹುಳ ಉಪ್ಪೆ ಎಲ್ಲ ಓಡಾಡಿರ್ತವೆ ಅಂತ ಹೇಳಿ ಹಿಂಗೆ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಕಹಿನೂ ಬರುತ್ತೆ. ಅದು ಗ್ರೀನ್ ಹಂಗೆ ಹಾಕಿದ್ರೆ ಕಹಿ ಬರುತ್ತೆ. ಸಾಕಲ್ವಾ? ಈಗ ನೋಡಿ, ಫುಲ್ ಕಟ್ ಮಾಡಬಾರ್ದು, ಒಂದು 80% ಕಟ್ ಮಾಡಿ ಹಿಂಗಂದರೆ ಬರ್ತವೆ ಹಿಂದೆ ಸಿಪ್ಪೆ ಎಲ್ಲ. 100% ಕಟ್ ಆದರೆ ಫುಲ್ ಕಟ್ ಆಗಿಬಿಡುತ್ತೆ. ಒಂದು 80% ಕಟ್ ಮಾಡಿದ್ರೆ ಅದರದ್ದು ನಾರೆಲ್ಲ ನೀಟಾಗಿ ಬರುತ್ತೆ. ನಿಮ್ಮ ಮನೆಗೆ ಎಷ್ಟೆಷ್ಟು ಉದ್ದ ಬೇಕು ಅಷ್ಟಷ್ಟು ಕಟ್ ಮಾಡ್ಕೊಳ್ಳಿ. ಈಗ ನಮ್ಮ ಗಿಡ ಎಲ್ಲ ಕಡ್ದಾಕಾಯ್ತು, ಅದಕ್ಕೆ ಇಷ್ಟೊಂದು ಇದ್ವಲ್ಲ ಸ್ಟೋರ್ ಮಾಡಿ ಇಡೋಣ ಅಂತ ಹೇಳಿ. ಇದೇನು ಫ್ರಿಜ್ಜಿಗೆ ಇಟ್ಟರೆ ಸ್ಟೋರ್ ಮಾಡಿ ಇಟ್ಟರೆ ಎಷ್ಟು ದಿನನಾದರೂ ಇಟ್ಕೊಬೋದು. ಅಂದರೆ ತುಂಬ ದಿನ ಇಡೋಕ್ಕಾಗಲ್ಲ, ವೆಜಿಟೇಬಲ್ ಅಲ್ವಾ. ಒಂದು ವಾರ 15 ದಿನ ಅಷ್ಟು ಇಡ್ಬೋದು. ಈ ಥರ ಎಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೋಬೋದು. ನಾನು ತುಂಬ ದಿನ ಇಟ್ಕೊಂಡಿದ್ದೆ, ಏನೂ ಆಗಿರಲಿಲ್ಲ. ಟೇಸ್ಟ್ ಕೂಡ ಏನೂ ಡಿಫ್ರೆನ್ಸ್ ಆಗಿರಲಿಲ್ಲ. ಬನ್ನಿ ಇವಾಗ ಮರನ ಹೆಂಗೆ ಕಟ್ ಮಾಡಿದ್ದಾರೆ ತೋರಿಸ್ತೀನಿ. ಎಲ್ಲ ತೋರಿಸಿ ಹೆಂಗೆ ತಿಂದಿದೆ. ಫುಲ್ಲು ಖಾಲಿ ನೋಡು, ಕಾಣಿಸ್ತಾ ಇಲ್ವ ನಿಂಗೆ? ಹೆಂಗೆ ತಿಂದಿದೆ ಫುಲ್ಲು, ಎಲ್ಲ ತಿಂದಾಕಿದೆ. ಇನ್ನೊಂದು ತೋರಿಸ್ತೀನಿ ನೀರಿ. ನಮ್ಮ ಅಳಿಲು ಇಲ್ಲಿ ಮೇಲೆ ಹಣ್ಣು ಥರನೇ ಇರುತ್ತೆ. ಹಣ್ಣು ಅಂತ ತೆಗೆದ್ರೆ ಫುಲ್ ಏನೂ ಇರಲ್ಲ ಅಲ್ಲಿ.
ಎಷ್ಟು ನೀಟಾಗಿ ತಿಂದೋಗುತ್ತೆ ಅಂತ ಅಂದರೆ ನಾವು ಕೂಡ ಇಷ್ಟು ನೀಟಾಗಿ ತಿನ್ನಲ್ಲ. ಈ ಮರ ಬೆಳೆಸಿರೋದು ಯಾತಕ್ಕೋಸ್ಕರ ಅಂದ್ಕೊಂಡಿದ್ರೆ ಅಳಿಲಿಗೋಸ್ಕರನೇ. ನೋಡಿ ಇದೇ ನುಗ್ಗೆಕಾಯಿ ಮರ. ಅವತ್ತು ಏನಕ್ಕೆ ಸ್ಟೋರ್ ಮಾಡ್ತಿದ್ದಾರೆ ಕಟ್ ಮಾಡಿ ಅಂತ ಅಂದ್ಕೊಳ್ತಿದ್ರಲ್ಲ, ನೋಡಿ ಒಂದು ಕೊಂಬೆ ತೆಗ್ದು ನುಗ್ಗೆಕಾಯಿ ಕೆಡ್ಗಪ್ಪ ಅಂತ ನಮ್ಮದು ಗಾರ್ಡನರ್ಗೆ ಹೇಳಿದ್ರೆ ಫುಲ್ ಇಡೀ ಮರನೇ ಕಟ್ ಮಾಡಿ ಹಾಕಿದ್ದಾರೆ. ಕಾಣಿಸ್ತಿದ್ಯಾ? ಫುಲ್ ಮರದಲ್ಲಿ ಏನೂ ಬಿಟ್ಟಿಲ್ಲ, ಎಲ್ಲ ಬುಡ ಸಮೇತಾಗಿ ಇಷ್ಟು ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಕೊಂಬೆ ರೆಂಬೆ ಅಲ್ಲಿ ಏನೂ ಇಲ್ಲ. ಇಷ್ಟೊಂದು ಬಿಟ್ಟವರಲ್ಲ, ಚಿಗ್ರುತ್ತೆ ಅದು, ಇಷ್ಟು ಮಳೆಗಾಲ ಅಲ್ವಾ ಚಿಗ್ರುತ್ತೆ. ಬಟ್ ಕಾಯಿ ಬಿಡೋ ಟೈಮಲ್ಲಿ ಕಟ್ ಮಾಡಬಾರ್ದಿತ್ತು, ಬೇಜಾರಾಯಿತು ಕಟ್ ಮಾಡಿದ್ದು. ಅದಕ್ಕೆ ಸ್ವಲ್ಪ ದಿನ ಕಾಯಾದರೂ ಸಿಗಲಿ ನಮಗೆ ಅಂದ್ಬಿಟ್ಟು ಸ್ಟೋರ್ ಮಾಡಿ ಕಟ್ ಮಾಡಿ ಫ್ರಿಜ್ಗೆ ಇಟ್ಕೊಂಡಿದ್ವಿ. ಮತ್ತು ಎಷ್ಟು ಕಾಯಿ ಬಿಡುತ್ತೆ ಅಂದರೆ ವರ್ಷ ಚಿಕ್ಕ ಸೊಸೆಯಿಂದಲೂ ಅದು ಫಸ್ಟು ಕಾಯಿ ಬಿಡೋಕೆ ಬಿಡ್ತಲ್ಲ ಅವಾಗಿಂದನೂ ಸಖತ್ತು ಕಾಯಿ ಬಿಡುತ್ತೆ. ನಾನು ಇಷ್ಟೊಂದು ಕಾಯಿ ಬಿಡೋ ಮರ ನಾನು ನೋಡಿರಲಿಲ್ಲ. ಏನ್ರಿ ಕೀಳ್ತಾ ಇದ್ದೀರಾ? ಸೀತಾಫಲ ಕಿತ್ತಿಟ್ರೆ ಚೆನ್ನಾಗಿ ಹಣ್ಣಾಗುತ್ತೆ. ಕಾಯ ಇದು ಕಾಯಿ. ಸ್ವಲ್ಪ ಸೀತಾಫಲನೂ ಬೆಳೆಸಿದ್ದೀರಾ ನೀವು? ನಮ್ಮ ಅಪ್ಪ ಬಂದಿತ್ತಲ್ಲ ಬೆಳೆಸಕ್ಕೆ. ನಿಮ್ಮಪ್ಪ, ನಮ್ಮಪ್ಪ ಅಲ್ಲ. ನಮ್ಮಪ್ಪ ಸತ್ತೋಗಿರೋದ್ರಿಂದ ಬರ್ಬೇಕೇನ್ರಿ? ಆ ಕಡೆ ಇದ್ದಾವೆ ಅಲ್ಲೊಂದೆರಡು, ಅವನ್ನ ಕಿತ್ಕೋಬೇಕು ಹೊರಗಡೆ. ನಾವೆಲ್ಲ ಹಿಂಗೆ ನ್ಯಾಚುರಲ್ ಆಗಿ ಗಿಡದಲ್ಲಿ ತಗೊಂಡು ಕಿತ್ಕೊಂಡು ತಿಂದರೆ ಮಜಾ ಅಲ್ಲ? ಅಂತ ಉರುಬೇಕು. ವಾಶ್ ಮಾಡಂಗಿಲ್ಲ? ಛೀ ಡರ್ಟಿ ಬಾಯ್. ಹಿಂಗೆ ಮುಂದೆ ಒಂಚೂರು ತೆಗೆದು ವಾಶ್ ಮಾಡ್ದಾನೆ ಹಂಗೆ ತಿನ್ನ ತಪ್ಪಲ್ವೇನ್ರಿ? ಶಿವ ಅನ್ಕೊಂಡು ತಿಂದ್ಬಿಟ್ರೆ ವಾಶ್ ಯಾಕಮ್ಮ ಮಾಡೋಣ? ಏನು ಕೆಮಿಕಲ್ ಸ್ಪ್ರೇ ಮಾಡಿದ್ದೀವ? ಸರಿಯಪ್ಪ, ನಾವಂತೂ ವಾಶ್ ಮಾಡಿಕೊಂಡೇ ತಿನ್ನೋದು. ನುಗ್ಗೆಕಾಯಿ ಕತೆ ಎಲ್ಲ ಮುಗೀತು. ಇವಾಗ ಅದನ್ನು ಸಾಂಬಾರು ಕೂಡ ಮಾಡಿಬಿಡ್ತೀನಿ.
ನುಗ್ಗೆಕಾಯಿ ಸಾಂಬಾರು ಕತೆ ಮುಗೀತು. ಇವಾಗ ನಿನ್ನೆ ಚಾಮುಂಡೇಶ್ವರಿ ವರ್ಧಂತಿ ಇತ್ತಲ್ವಾ, ಅದ್ರದ್ದು ವಿಶೇಷತೆ ನೋಡೋಣ. ಮರಿಯಪ್ಪ ಕಾರ್ನರ್ ಅಂತ ಇದೆ ನಮ್ಮ ಹತ್ತಿರದಲ್ಲೇ, ಅಲ್ಲಿ ಪೂಜೆನ ವರ್ಷ ಏರ್ಪಡಿಸ್ಕೊಳ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಸಮಾಜ ಸೇವಕರು, ತುಂಬ ಒಳ್ಳೆ ವ್ಯಕ್ತಿ ಕೂಡ. ಅವರು ವರ್ಷ ಚಾಮುಂಡಿ ಹಬ್ಬ ಅಂತ ಮಾಡ್ತಾರೆ. ತುಂಬ ಜನ ಮಾಡ್ತಾರೆ ಮೈಸೂರಲ್ಲಿ. ತುಂಬ ಜನ ಅಂದರೆ ಗಲ್ಲಿಗಲ್ಲಿನಲ್ಲೂ ಅಂಗಡಿಗಳಲ್ಲೂ ಏನೇ ಬಿಸ್ನೆಸ್ದಾರರು ಎಲ್ಲರೂ ಮಾಡ್ತಾರೆ. ಈ ಥರ ಅನ್ನ ಸಂತರ್ಪಣೆ ಮಾಡ್ತಾರೆ. ಮೈಸೂರಿಗೆ ಈ ಆಷಾಢ ಮಾಸ ಅಂದರೆ ಒಂದು ಹಬ್ಬ ಥರನೇ. ಪ್ರತಿ ಗಲ್ಲಿನಲ್ಲೂ ನೋಡಿ ಈ ಥರ ಅನ್ನ ಸಂತರ್ಪಣೆ ಅವ್ರ ಕೈಲಾದಷ್ಟು ಮಾಡ್ತಾರೆ. ಇಲ್ಲಿ ಈ ಸಮಾರಂಭದಲ್ಲಿ 3,000 ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ. ಹಾಗೆಯೇ ಇದ್ರ ಜೊತೆಗೆ ನಿವೃತ್ತಿ ಹೊಂದಿರುವಂಥ ಹಿರಿಯ ವ್ಯಕ್ತಿಗಳಿಗೆ, ಅವ್ರಿಗೆ ಗೊತ್ತಿರೋದ್ರಲ್ಲಿ ಸ್ವಲ್ಪ ಜನಕ್ಕೆ ಸನ್ಮಾನ ಕಾರ್ಯಕ್ರಮನೂ ಕೂಡ ಆಯೋಜಿಸ್ಕೊಂಡಿದ್ದಾರೆ. 3,000 ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ ಅಂತ ಹೇಳಿದೆ ಅಲ್ವಾ, ಅದನ್ನು ಯಾವ ರೀತಿ ಮಾಡಿದ್ದಾರೆ, ಯಾವ ಥರ ಪಾತ್ರೆಯಲ್ಲಿ ಮಾಡಿದ್ದಾರೆ ನೋಡೋಣ ಬನ್ನಿ. ಇದು ಮೊಸರನ್ನ. ಇಲ್ಲಿ ಇಷ್ಟಿಷ್ಟು ದೊಡ್ಡ ಪಾತ್ರೆಗಳಲ್ಲಿ ಮಾಡಿದ್ದಾರೆ. ಒಂದೊಂದು 50 kg ಅಂತೆ. ನನಗೆ ಗೊತ್ತಿರಲಿಲ್ಲ, ಕೇಳಿದೆ ಅವ್ರನ್ನ ಇದೆಷ್ಟು kg ಇಡಿಸುತ್ತೆ ಅಂತ. 50 kg ಪಾತ್ರೆಗಳು ಅಂತ ಹೇಳಿದ್ರು. ಎಲ್ಲ ನೋಡಿ ನೀಟಾಗಿ ಮುಚ್ಚಿದ್ದಾರೆ ಮಾಡಿಬಿಟ್ಟು. ಇಲ್ಲಿಂದ ಸ್ವಲ್ಪನೇ ತೊಗೊಂಡೋಗಿ ಬಕೆಟಲ್ಲಿ ಬಿಸಿ ಇರೋಂಗೆ ಇದೊಂದು ಪಾತ್ರೆ ಓಪನ್ ಮಾಡಿದ್ದಾರೆ ನೋಡಿ. ಬಕೆಟಲ್ಲಿ ಅಲ್ಲಿ ಕೊಡ್ತಾಯಿದ್ರಲ್ಲ ಅಲ್ಲಿಗೆ ತೊಗೊಂಡೋಗಿ ಸುರಿತಾರೆ. ತಣ್ಣ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ. ತಗೋತಾ ಇದ್ದೀನಿ. ಕುಡಿಯೋಕ್ಕೆ ನೀರು ಕೂಡ ಕ್ಯಾನಲ್ಲಿ ಇಟ್ಟಿದ್ದಾರೆ. ಈ ಥರ ದಾರಿನಲ್ಲಿ ಹೋಗೋರ್ನೆಲ್ಲನೂ ಕರ್ದು ಅನ್ನ ಸಂತರ್ಪಣೆ ಮಾಡ್ತಾರೆ. ಈ ಕಾರ್ಯಕ್ರಮ ಅಥವಾ ಪೂಜೆನ ಸುಮಾರು ಜನ ಸೇರಿ ಮಾಡಿದ್ದಾರೆ. ನೋಡಿ, ನಮ್ಮ ದೇಶದಲ್ಲಿ ಒಳ್ಳೆ ಜನಗಳು ಅಂತ ಇನ್ನೂ ಸ್ವಲ್ಪ ಜನ ಇದ್ದಾರೆ. ದೇವ್ರ ಮೇಲೆ ಭಕ್ತಿ ಆ ಥರ ಇರೋರು ಎಲ್ಲರೂ ಬಂದು ಪ್ರಸಾದನ ಸ್ವೀಕರಿಸ್ತಾರೆ. ತುಂಬ ಜನ ಇದ್ದರು. 11ವರೆಗೆ ಶುರು ಮಾಡಿದ್ರು ಕೊಡೋದಕ್ಕೆ ಕರೆಕ್ಟಾಗಿ. ಅವಾಗಿಂದನೂ ಕಂಟಿನ್ಯೂಸ್ಸಾಗಿ ಕೊಡ್ತಾನೇ ಇದ್ದಾರೆ. ಮೊಸರನ್ನ ಮತ್ತು ವಾಂಗಿಬಾತು ಮತ್ತು ಕೇಸರಿಬಾತು 3 ಥರ ಮಾಡಿದ್ದಾರೆ. ಸನ್ಮಾನ ಕಾರ್ಯಕ್ರಮ ಇನ್ನೂ ಮುಗ್ದಿರಲಿಲ್ಲ. ಸ್ನೇಕ್ ಶಾಮ್ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡೋದಕ್ಕೆ ಕರೆದಿದ್ರು. ಅವ್ರು ಬಂದಿರಲಿಲ್ಲ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಅಪ್ಪಾಜಿನೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಅದು ತುಂಬ ಖುಷಿ ವಿಷಯ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 35 ವರ್ಷ, ಅದಕ್ಕಿಂತ ಜಾಸ್ತಿ ಇರ್ಬೋದು, ಅಷ್ಟು ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದಾರೆ. ಅವರಿಗೆ ಈ ಒಂದು ಚಿಕ್ಕ ಕಾಣಿಕೆ ನೆನಪಿಂದು ಆ ಥರ ಮಾಡಿದ್ದು ನಮಗೂ ತುಂಬ ಖುಷಿ ಅನ್ನಿಸ್ತು. ನಾನು ಅದನ್ನು ನೋಡಬೇಕು ಅಂತಲೇ ಹೋಗಿದ್ದೆ. ಅವರು ರಿಟೈರ್ಡ್ ಆಗಿದ್ದು ಆಗಸ್ಟ್ ತಿಂಗಳಿನಲ್ಲೇ. ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರಲಿಲ್ಲ, ಹೋಗಿರಲಿಲ್ಲ. ಸಕಲೇಶಪುರದಲ್ಲಿ ಅವ್ರದ್ದು ಲಾಸ್ಟ್ ಸರ್ವಿಸ್ಸು, ರಿಟೈರ್ಡ್ ಆಗಿದ್ದು. ಇವಾಗ ಅದನ್ನು ನೋಡಿ ನನಗಂತೂ ತುಂಬ ಖುಷಿ ಅನ್ನಿಸ್ತು. ಅಷ್ಟು ಜನದೊಳಗಡೆ ಅಪ್ಪಾಜಿನೂ ಕೂಡ ಕರೆದು ಗೌರವ ಸನ್ಮಾನ ಮಾಡಿದ್ದು ತುಂಬ ಖುಷಿ ವಿಷಯನೇ. ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರಿಗೆ ಈ ಥರ ಕಾರ್ಯಕ್ರಮಗಳು ಮತ್ತು ಬೇರೆಯವ್ರಿಗೆ ಸಹಾಯ ಮಾಡೋದು, ಈ ಥರ ಅನ್ನದಾನ ಆ ಥರ ಎಲ್ಲ ತುಂಬ ಖುಷಿಯಿಂದ ಮಾಡ್ತಾರೆ. ಹೌದು ಅಲ್ವಾ? ನಾವು ಮಾಡಿ ಬೇರೆಯವ್ರಿಗೆ ನಮ್ಮ ಕೈಯಾರೆ ಬಡಿಸಿದಾಗ, ಮನೆಯಲ್ಲೇ ಆದಾಗ್ಲೂ ಎಷ್ಟು ಖುಷಿ ಅನಿಸುತ್ತಲ್ವ. ಹಾಗೆ ಬೇರೆಯವ್ರಿಗೆ 4 ಜನಕ್ಕೆ ನಾವು ಅನ್ನ ಕೊಡೋಂಗಾದಾಗ ಎಷ್ಟು ಖುಷಿ ಅನಿಸುತ್ತಲ್ವ ನಮ್ಮ ಕೈಯಾರೆ ಕೊಟ್ಟರೆ. ಆ ಥರ ನನಗೂ ಮಾಡಬೇಕು, ನಮಗೂ ಕೂಡ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಯಾವಾಗ ದೇವರು ಈಡೇರಿಸ್ತಾನೆ ನಮ್ಮ ಆಸೆನ. ನನಗೂ ಚಿಕ್ಕ ವಯಸ್ಸಿಂದಲೂ ಆ ಥರದ್ದೆಲ್ಲ ಕನಸುಗಳೆಲ್ಲ ಇದೆ. ಆ ಕನಸುಗಳೆಲ್ಲ ಯಾವಾಗ ಪೂರ್ತಿ ಆಗುತ್ತೆ ನೋಡೋಣ. ದಾನದಲ್ಲಿ ಅನ್ನದಾನ ಶ್ರೇಷ್ಠ ಅಂತ ಇದೆ. ಮರಿಯಪ್ಪ ಟೀಮ್ ಇದೆಯಲ್ಲ, ಅವರು ಪ್ರತಿ ವಾರ ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಅಲ್ಲಿ ನಿರ್ಗತಿಕರು ಇರ್ತಾರಲ್ಲ
ಅಲ್ಲಿಗೆ ಹೋಗಿ ಅವ್ರದ್ದು ಒಂದು ತಂಡ ಇದೆ, ಅವರು ಸಮಾಜ ಸೇವಕರು, ಅವ್ರದ್ದು ಎಲ್ಲರೂ ಹೋಗಿ ಊಟ ಎಲ್ಲ ಕೊಟ್ಟು ಬರ್ತಾರಂತೆ. ಒಳ್ಳೆ ವ್ಯಕ್ತಿ. ವಿಡಿಯೋಗೆಲ್ಲ ಹಾಕಿ ಬರೋ ವರ್ಷ ಇನ್ನೂ ಗ್ರಾಂಡ ಮಾಡಬೇಕು. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಹಾಕಿ. ಹಾಕಿ ನೋಡಿದ್ರಿ ಅಲ್ವಾ ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿನ ಯಾವ ರೀತಿ ಆರಾಧಿಸ್ತಾರೆ ಅಂತ. ಇವತ್ತು ವರ್ಧಂತಿ ಇದ್ದಿದ್ದರಿಂದ ಇದು ಪೂಜೆ ಮತ್ತು ಆಷಾಢ ಶುಕ್ರವಾರದಂದು ಪ್ರತಿ ಆಷಾಢ ಶುಕ್ರವಾರಗಳು 4 ಶುಕ್ರವಾರಗಳನ್ನು ಇದೇ ಥರ ಮಾಡ್ತಾರೆ. ಇದು ಯಾವಾಗಲೂ ವರ್ಧಂತಿ ಮಂಗಳವಾರನೇ ಬರುತ್ತೆ. ಜನರೂ ಕೂಡ ಚಾಮುಂಡೇಶ್ವರಿ ಮೇಲೆ ಅಷ್ಟೇ ಭಕ್ತಿ, ಪ್ರೀತಿ, ಶ್ರದ್ಧೆಯಿಂದ ನಡ್ಕೊಳ್ತಾರೆ. ಮೈಸೂರಿನಲ್ಲಿ ನೆಲೆಸಿರೋ ಆಲ್ಮೋಸ್ಟ್ ಜನರು ಈ ಪೂಜೆ ಕಾರ್ಯಕ್ರಮನ ಮಾಡ್ತಾರೆ. ಇದು ಒಂದು ಕ್ವಿಂಟಲ್ ಪಾತ್ರೆನಾ? 50 kg. ಆಷಾಢ ಶುಕ್ರವಾರದಂದು ಚಾಮುಂಡೇಶ್ವರಿ ದೇವಿ ಹತ್ರ ಏನು ಕೇಳಿದ್ರೂ ಕರುಣಿಸ್ತಾಳೆ ಅನ್ನೋದು ಒಂದು ವಾಡಿಕೆ ಇದೆ. ಇವತ್ತಿನ ನನ್ನ ಖುಷಿ ಕ್ಷಣಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಧನ್ಯವಾದಗಳು ಎಲ್ಲರಿಗೂ.